ನಮಸ್ತೆ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ, ಮಾಸ್ಟರ್, ಧ್ಯಾನಕ್ಕಿಂತ ಸಮಾನವಾದ ತೀರ್ಥ, ತಪಸ್ಸು, ಯಜ್ಞ ಯಾವುವೂ ಇಲ್ಲ. ಹಾಗಾಗಿ ತಪ್ಪದೆ ಎಲ್ಲರೂ ಧ್ಯಾನವನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ವ್ಯಾಸ ಮಹರ್ಷಿಗಳು ತಿಳಿಸಿದ್ದಾರೆ. ಧ್ಯಾನಕ್ಕೆ ಸಮಾನವಾದ ತೀರ್ಥ, ತಪಸ್ಸು, ಯಜ್ಞ ಯಾವುವೂ ಇಲ್ಲ. ಆದ್ದರಿಂದ ಎಲ್ಲರೂ ಆ ಧ್ಯಾನವನ್ನು ತಪ್ಪದೆ ಅನುಷ್ಠಾನಕ್ಕೆ ತರಬೇಕು ಅಂತ ವ್ಯಾಸ ಮಹರ್ಷಿಗಳು ತಿಳಿಸಿದ್ದಾರೆ. ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ, ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ. ಮಾಸ್ಟರ್, ಜೀವಿಗೆ ಪ್ರಾಣ ಆಧಾರ ಶ್ವಾಸ. ಜೀವಿಗೆ ಪ್ರಾಣ ಆಧಾರ ಶ್ವಾಸ. ಜೀವಿಗೆ ಪ್ರಾಣ ಆಧಾರ ಅಂದರೆ ಶ್ವಾಸ ಇಲ್ಲ ಅಂದರೆ ಜೀವಿ ಇಲ್ಲದಂತೆ. ಒಂದು ಜೀವಿಗೆ ಶ್ವಾಸ ಇಲ್ಲ ಅಂತ ಅಂದರೆ ಜೀವಿ ಇಲ್ಲದಂತೆ, ಅಂದರೆ ಸತ್ತಂತೆ. ಹಾಗಾಗಿ ಜೀವಿಗೆ ಶ್ವಾಸವೇ ಮೂಲಭೂತ ಆಧಾರ. ಒಂದು ಜೀವಿಗೆ ಶ್ವಾಸವೇ ಆಧಾರಭೂತವಾದುದು. ನಾವು ತಿನ್ನುವ ಆಹಾರದಿಂದ ಅಲ್ಲದೆ ಅಧಿಕವಾಗಿ ಶ್ವಾಸ ಕ್ರಿಯೆ ಮೂಲಕ ಅಧಿಕವಾಗಿ ನಾವು ಶಕ್ತಿಯನ್ನು ಹೊಂದುತ್ತೇವೆ. ಆಹಾರ ಇಲ್ಲದೆ ಶ್ವಾಸ ಆಹಾರದಿಂದ ಯೋಗಿಗಳು ಜೀವಿಸುತ್ತಾರೆ. ನಾವು ತಿನ್ನುವ ಆಹಾರ ಇಲ್ಲದೆ ಶ್ವಾಸ ಆಹಾರದಿಂದ ಯೋಗಿಗಳು ಜೀವಿಸುತ್ತಾರೆ. ಆದರೆ ಶ್ವಾಸಕ್ರಿಯೆ ಇಲ್ಲದೆ, ಶ್ವಾಸ ಆಹಾರ ಇಲ್ಲದೆ ಬರೀ ಆಹಾರದಿಂದ ಜೀವಿಸಲು ಸಾಧ್ಯವಿಲ್ಲ. ಹಣ, ಸಂಸಾರ, ತಪಸ್ಸು, ಪೂಜೆ, ಪುನಸ್ಕಾರ ಇವ್ಯಾವುದು ಜೀವಿಗೆ ಆಧಾರವಾದುದಲ್ಲ. ಅವನಿಗೆ ಆಧಾರವೇ, ಆ ಜೀವಿಗೆ ಆಧಾರವೇ ಅವನ ಶ್ವಾಸ. ಹಣ, ಪುನಸ್ಕಾರ, ಸಂಸಾರ, ಯಜ್ಞ, ತಪಸ್ಸು ಇದೆಲ್ಲ ಆ ಶ್ವಾಸ ಇದ್ರೇನೆ ಅದಕ್ಕೆಲ್ಲ ಅರ್ಥ. ಅದೆಲ್ಲ ಅನುಸರಿಸಬೇಕಾದ್ರೂ ಅವನು ಹಣ, ಸಂಸಾರ, ತಪಸ್ಸು, ಯಜ್ಞ, ಪೂಜೆ, ಪುನಸ್ಕಾರ ಇದೆಲ್ಲ ಆಚರಣೆ ಮಾಡಬೇಕಾದ್ರೂ ಅವನಿಗೆ ಶ್ವಾಸವೇ ಮುಖ್ಯ. ಒಂದು ಜೀವಿಗೆ ಅವನ ಜೀವನಕ್ಕೆ ಶ್ವಾಸವೇ ಆಧಾರವಾದುದು. ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ, ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ. ನಮಸ್ತೆ ಮಾಸ್ಟರ್ಸ್, ಥ್ಯಾಂಕ್ ಯು.